ನಾವು ಕನ್ನಡಿಗರು ವಿಶಾಲ ಹೃದಯದವರು. ಅತಿಥಿ ದೇವೋಭವ ಅನ್ನೋದನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೀವಿ ಅಂದ್ರೆ, ನಮ್ಮ ಕರ್ನಾಟಕಕ್ಕೆ ಬಂದು ಒಕ್ಕಿಸ್ಕೊಳ್ಳಕ್ಕೆ ಈ ಕಡೆ ನಾರ್ತಿಗಳು, ಇನ್ನೊಂದ್ ಕಡೆ ಮಲ್ಲುಗಳು, ಇನ್ನೊಂದ್ ಕಡೆ ಕೊಂಗ್ರು, ಇವರನ್ನೆಲ್ಲ ಗುಡ್ಡೆ ಹಾಕೊಂಡು ಸಾಕ್ತಿದೀವಿ. ಇದಕ್ ತಕ್ಕನಾಗಿ ಇವರೆಲ್ಲ ನಿಯತ್ ತೋರಿಸ್ತಾರ ನಮ್ಗೆ? सर स्मोकिंग अलाउड नहीं है। किसने बोला? हम लोग ने बोला। किसने बोला? यहाँ पे आप स्मोक नहीं कर सकते, प्लीज। नहीं कर सकता। स्मोक नहीं कर सकते। नहीं कर सकता। कहाँ लिखा है? यहाँ पे अलाउड नहीं है सर। यहाँ पे लिखा है नो स्मोकिंग। 1 सेकंड। आजा बाहर आजा, बाहर आजा। ಇದನ್ನೇ ಝೀರೋ ಸಿವಿಕ್ ಸೆನ್ಸ್ ಅಂತಾರೆ. ಈ ಇನ್ಸಿಡೆಂಟ್ ನಡೆದಿರೋದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ. ಈ ಬಾಲ್ಗನು ಅವಾಗ ತಾನೇ ದುರಂಧರ್ ಮೂವಿ ನೋಡ್ಕೊಂಡ್ ಬಂದಂಗ ಅವನೇ ಹಂಸಾ ಅನ್ಕೊಂಡು ರ್ಯಾಂಪ್ ಮೇಲೆ ಸಿಗರೇಟ್ ಸೇತ್ಕೊಂಡು ಹೋಗ್ತಾವನೆ. ಬೋಳಿ ಮಗ ಅಲ್ಲ, ಹಂಸಾ ಕಿಂಗ್ ಆಫ್ ಲಾರಿ ಅನ್ಬೋದು, ಈ ಬೋಳಿ ಮಗ ಕಿಂಗ್ ಆಫ್ ಬೆಂಗಳೂರು ಅನ್ಕೊಂಡ್ಬಿಟ್ಟವನ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಈ ಜಾಟ್ಕೆ ಬಾಲ್ಗೆ ಉರ್ದೋಗಿದೆ. तमीज से बात करिए सर। ये तेरी सैलरी है ना, गटर में डाल दूंगा। उठा उठा, ये सब उठा। ये लगता है एक महीने की सैलरी, ठीक है? औकात में रह के बात कर। ಈ ಬೋಳಿ ಮಕ್ಕಳು ನಾರ್ತಿಗಳು ಹೇಗಂದ್ರೆ, ಅವ್ರ ಮನೆಗಳಲ್ಲಿ ಅತ್ತಿಗೆಗಳನ್ನ ಕೊಂಡ್ಕೊಳ್ಳೋ ತರ ಇಲ್ಲಿ ಬಂದು 3 ಕಾಸು ಸಂಪಾದನೆ ಮಾಡ್ಬಿಟ್ಟು ನಮ್ಮ ಸ್ವಾಭಿಮಾನನ ಕೊಂಡ್ಕೋಬಹುದು ಅನ್ಕೊಂಡವ್ರೆ. ನಂಗೂ ಒಬ್ಬ ನಾರ್ತಿ ಓನರ್ ಇದ್ದ. ನನ್ನ ಸ್ವಾಭಿಮಾನಕ್ಕೆ ಎಲ್ಲಿ ತನಕ ಧಕ್ಕೆ ಬರ್ಲಿಲ್ವೋ ಅಲ್ಲಿ ತನಕ ಜೊತೆಲಿದ್ದೆ. ಯಾವಾಗ ನಮ್ಗಳ ಮೇಲೆ ರಾಜಭಾರ ಮಾಡಕ್ ಬಂದ್ನೋ ಆಗ್ಲೇ ತಿಕ್ಕದ ಮೇಲೆ ಒದ್ದು ಬಂದಿದ್ದೀನಿ. ಇಲ್ಲಿ ನನ್ ಮಕ್ಕಳ ನಮ್ ಕರ್ನಾಡು ಮಣ್ಣಿಗೆ ಮರ್ಯಾದೆ ಕೊಟ್ರೆ ಮನಸ್ ಕೊಡ್ತೀವಿ. ಅದೇ ತಿಕ್ಕ ಎಲ್ಲ ಮಾತಾಡಿದ್ರೆ Hi guys, I know everybody must have been worried by my last posts and stories. I just want to give everybody assurance that I'm fit and fine. I am staying with a close friend. I can't disclose my location right now. ಮೀಟರ್ ಬೇಕು ಮಗ ಲೊಕೇಶನ್ ಹೇಳಕ್ಕೆ. ನೀನ್ ಹೇಳಲಿಲ್ಲ ಅಂದ್ರೂ ಸಿಕ್ಕಿದ್ ಜಾಗದಲ್ಲಿ ದಿಂಗ್ ಬಿಡ್ತೀವಿ ಬಿಡು. ಎಲ್ಲೋ ಅಂಡರ್ ಗ್ರೌಂಡ್ ಅಲ್ಲಿ ಸೇರ್ಬಿಟ್ಟವನೆ, ಎಲ್ಲೋ ಏರ್ಪೋರ್ಟ್ ಅಲ್ಲಿ ಸರಿಯಾಗಿ ಮಾಂಜ ಬಿದ್ದಂಗಿದೆ. ಬಾಡ್ಕೋ ನನ್ನ ಮಗನೇ, ಸಿಕ್ಬಿಡು ನನ್ ಕೈಗೆ ನೀನು. ಲೀಡರ್ಶಿಪ್ ಏನು ಅನ್ನೋದನ್ನ ನಾನು ತೋರಿಸ್ತೀನಿ. Or going anywhere possible with my passport and visa until Bangalore City Kempegowda International Airport Police ನಂಗೆ ಇಲ್ಲಿ ತನಕ ಇವನ ಮೇಲೆ ಬರೀ ಕೋಪ ಇತ್ತು. ಈ ವಿಡಿಯೋ ನೋಡಿದ್ಮೇಲೆ ಈ ಜಾಂಟ್ಕೆ ಬಾಲ್ ಮೇಲೆ ದ್ವೇಷ ಬರ್ತಿದೆ. ಬಾಯಲ್ಲಿ ಕೆಂಪೆ ಗೌಡ ಅಂದ್ಬಿಟ್ಟು ಬರ್ದಿರೋದು ಕೆಂಪೆ ಲೌಡ ಅಂತ ಬರ್ದವನೆ. ಹೀಗೇಳಿ ಇಂತ ನೀಚ್ ಕಮೀನ್ ಕುತ್ತೆಗಳಿಗೆ ಸಾಮಾನ್ಯಕ್ ದಾರ ಕಟ್ಟಿ ಇಟ್ಗೆಗೆ ನೇತಾಕ್ಬೇಕಾ ಬೇಡವಾ ಅಂತ. ಕತ್ತೆ ಇದ್ರೆ ನಾವು ಸೊಳ್ಳೆನೂ ಹೊಡೆಯಲ್ಲ, ಟಚ್ ಮಾಡಿದ್ರೆ ಸಿಂಹ ಆದ್ರೂ ಬಿಡೋದಿಲ್ಲ. ಹರಾಮಿ ನನ್ನ ಮಕ್ಕಳು ನೀವೇ ಹರಕೆ ಕಟ್ಕೋಬೇಕಾದ್ರೆ ಅಪ್ಪನ್ ಗುಡ್ತಾರ ನಾವು. ನಮ್ಗೆಷ್ಟು puts in the lockup the 4 policemen who took me in charge, who took me in custody and then beat me up. ಏಟುಗಳು ಬಿದ್ರೂನು ಆಟಿಟ್ಯೂಡ್ ಏನು ಕಮ್ಮಿ ಇಲ್ಲ ಈ ಶಾರ್ದಪ್ಪನ್ಗೆ. All these recordings, I have all the names and each one of them will get punished by the law. I still have some faith left in Indian law, but if no action is taken by Indian police, I will take matter into my own hands. So yeah, Inqilab Zindabad and Jai Bhim. ಜೈ ಭೀಮ್ ಹೇಳ್ಬಿಟ್ಟು ಸಿಂಪತಿ ತಗೊಳಕ್ ಟ್ರೈ ಮಾಡ್ತಿದ್ಯಾ, ಆದ್ರೆ ಇಂಕ್ವಿಲಾಬ್ ಜಿಂದಾಬಾದ್ ಅಂತಿದ್ಯಾ ಲೌಡೆ. ನೀನೇನಾದ್ರೂ ಭಗತ್ ಸಿಂಗ್ ಅವ್ರ ಜೊತೆ ನಿಂತು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿದ್ದ, ಇಲ್ಲಾಂದ್ರೆ ಈಗಿನ ಸಮಾಜನ ಬದಲಾವಣೆ ಮಾಡಕ್ಕೆ ಹೊಸ ರೆವಲ್ಯೂಷನ್ ಮಾಡ್ತಿದ್ಯಾ ಅಲ್ಲೇ ಲೌಡೆ. ನಿಂಗೆ ನಾಯಿಗ್ ತದಕ್ದಂಗ್ ತದಕವ್ರ ಏರ್ಪೋರ್ಟ್ ಅಲ್ಲಿ, ಹೊರಗಡೆ ನಮ್ಗಳ ಕೈಗೆ ಸಿಗಾಕೋ, ಈ ಇಡ ಹೊಡೆದು ಗಿಡಕ್ ನೇತಾಕ್ಬಿಡ್ತೀವಿ. ನಿನ್ನ ಅಕ್ಕ ನಿನ್ನ ಆಸ್ಪತ್ರೆ ಹುಟ್ಟಿಲ್ಲ, ನೀನು ನಿನ್ನ ಅಕ್ಕನ ಕಬ್ಬುಂಗದಲ್ಲಿ ಹುಟ್ಟಿರೋದು ನೀನು. इंसान की तरह चलने का, दबाने का नहीं उसको। उतरा तो अभी मैं। तू गाड़ी में बैठना। ಈ ವಿಡಿಯೋ ಸಹ ಇವಂದೇ. ಈ ಬೈಕ್ ಓಡಿಸ್ತಿರೋನು ಇವನೇ. ಲಾಸ್ಟ್ ಮಂತ್ ಫೆಬ್ರವರಿಲಿ ಇವನ್ ವಿಡಿಯೋ ವೈರಲ್ ಆಗಿತ್ತು. ಅವಾಗ ನೋಡಿದ್ದೆ ಇವನ್ ವಿಡಿಯೋ. ಅಲ್ಲ, ಬೆಂಗಳೂರಿಗೆ ಬಂದ್ವಾ, ಎಂಜಾಯ್ ಮಾಡಿದ್ವಾ, ಹೋದ್ವಾ ಅನ್ನೋ ತರ ಇರ್ಬೇಕು. ಅದು ಬಿಟ್ಟು ಕೆಣಕೊಂಡ್ ಬಂದ್ರೆ ಬಿಡ್ತಾರ ನಮ್ ಜನ. ಅದು ಫ್ರಸ್ಟ್ರೇಷನ್ ಅಲ್ಲಿ ಆಫೀಸ್ ಇಂದ ಮನೆಗೆ ಹೋಗ್ತಿರೋನ್ನ ಕೆಣಕಿದ್ರೆ ಬಿಡ್ತಾರ, ಕಾರಲ್ಲಿ ಹಾಕೊಂಡು ಗೂಟ ಹೊಡಿತಾರೆ. मैं यहाँ काम नहीं करता तो गांड से दिखा। तू कहाँ से है बहन चोद? बंद कर दे तो बहन चोद।
ಗಾಂಡ್ ಫಟಿ ಮಾತಾಡ್ಚು ಬೇಡ, ಕಂಟ್ರೋಲ್ ಗಾಂಚಲಿ ಇರ್ಬೇಕು, ಆದ್ರೆ ತಿಕಾ ಗಾಂಚಲಿ ಅಲ್ಲ. ಎಲ್ಲೆಲ್ಲಿಂದಲೋ ಬಂದ್ಬಿಡ್ತಾರೆ, ತಿನ್ನಕ್ ಗತಿ ಇರಲ್ಲ ಇವ್ರಿಗೆಲ್ಲ. ಬನ್ನಲ್ಲಿ ವಡೆ ಬೋಂಡ ಇಟ್ಕೊಂಡು ತಿನ್ನೋ ಬೋಳಿ ಮಕ್ಕಳು ನೀವು. ನಮ್ಮೂರಿಗೆ ಬಂದು ನಮ್ಮೇಲೆನೆ ದರ್ಪ ತೋರಿಸ್ತೀರಾ? ಇದೇ ಅಲ್ಲ, ಈ ವಿಡಿಯೋ ಕ್ಯಾಪ್ಷನ್ ಅಲ್ಲಿ ಒಂದ್ ಲೈನ್ ಹಾಕವ್ನೆ, ಓನ್ಲಿ ಇನ್ ಬ್ಯಾಂಗ್ಳೂರು ಕಾಂಗ್ರೆಸ್ ರಾಹುಲ್ ಗಾಂಧಿನ ಮೋದಿನ ಟ್ಯಾಗ್ ಮಾಡೋನೆ. ನಾಳೆ ದಿನ ಇಂಥವ್ನೆ ಮದ್ವೆ ಮಾಡ್ಕೊಂಡ್ ಮಕ್ಳಾಗಿಲ್ಲ ಅನ್ಬಿಟ್ಟು ಅರ್ಧ ಸ್ಪೂನ್ ಮೋದಿಯಿಂದ ಅರ್ಧ ಸ್ಪೂನ್ ರಾಹುಲ್ ಗಾಂಧಿಯಿಂದ ಸ್ಪರ್ಮ್ ಡೊನೇಟ್ ಮಾಡಿ ಅಂತ ಹೋಗಿ ಕೇಳ್ಕೊತಿರ್ತಾನೆ. ನ್ಯಾಯೇನ ರಾಜ್ಯಂ ಲವಣೇನ ಭೋಜ್ಯಂ. हाँ मेरे बाप का एयरपोर्ट है, जा। तेरे बाप का तो नहीं है, कुछ भी कर ले। ठीक है, मेरे बाप का नहीं और किसी के बाप हाँ किसी के बाप का नहीं है, मैं टैक्स आई एम टैक्स पेइंग सिटीजन, मेरे पास टिकट है वैलिड। तुम लोग अपने छोड़ो, मेरे को बात ही। ಇವನ ಹೆಸರು ಉತ್ಕರ್ಷ್ ಗೌತಮ್ ಅಂತ. ನಮ್ ದರಿದ್ರಕ್ಕೆ ಈ ಅನ್ಪಡ್ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಿರೋದು ಗೂಗಲ್ ಅಲ್ಲಿ. ಇಂತ ನೀಚ್ ಕಮೀನ್ ಕುತ್ತೆಗಳಿಗೆ ಅಂತ ಗೂಗಲ್ ಅಲ್ಲಿ ಕೆಲಸ ಯಾವ ಬೋಳಿ ಮಗ ಕೊಟ್ಟ ಅಂತ ನನ್ಗಂತೂ ಗೊತ್ತಿಲ್ಲ. ಇನ್ನ ಇವನ್ ಇನ್ಸ್ಟಾ ಐಡಿ ಬಂದು ಟ್ರೂ ಉತ್ಕರ್ಷ್ ಅಂತ ಇದೆ. ನೀವೇನಾದ್ರೂ ನಿಜವಾದ ಕನ್ನಡಿಗರಾಗಿದ್ರೆ ಇವನ್ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಿ ಕಾಣಿಸಿದ್ರು ಗೂಗಲ್ ಅವ್ರನ್ನ ಮೆನ್ಷನ್ ಮಾಡಿ ಹೋಗಿರಿ. ಮತ್ತೆ ಬೆಂಗಳೂರು ಪೊಲೀಸ್ ನ ಮೆನ್ಷನ್ ಮಾಡೋದು ಮರಿಬೇಡಿ. ಪಾರ್ಟ್ 2 ಎಲ್ಲಿ ಸಾರ್ ಅಂತ ಕೇಳ್ರಿ, ಅವಾಗ ನಾನು ಒಪ್ಕೋತೀನಿ ನಮ್ ಕನ್ನಡಿಗರಲ್ಲಿ ಒಗ್ಗಟ್ಟಿದೆ ಅಂತ. ಮತ್ತೆ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಂಗೊತ್ತದ ನಾ ಯಾಕೆ ಸುಮ್ಮ ಕುಂತೀನಿ, ಮಸ್ತ್ ಮೆರೆದ ಈಗ ಶಾಂತ ಕುಂತೀನಿ, ಕುಂತಲ್ಲೇ ನಿಮ್ಮಂತರ ತಿಂದ ಬಿಡ್ತೀನಿ. ನಂಗೊತ್ತದ ನಾ ಏನ್ ಮಾಡ ಕುಂತೀನಿ, ಏನೇನೆಲ್ಲ ಮಾಡಿ ಬಿಡ್ತೀನಿ, ಇಷ್ಟೆಲ್ಲ ಮಾಡಿ ನಾ ಬಾಳ ಕಲ್ತೀನಿ. ಯಾರ್ ಎಲ್ಲಿಡ್ಬೇಕು, ಎಲ್ ಬಿಡ್ಬೇಕು, ಯಾರ ಜೊತೆಗೆ ಹೆಂಗಿರಬೇಕು, ಯಾರ ಹೆಂಗ್ ಮುರಿಬೇಕು, ಎಲ್ ತೊಳಿಬೇಕು, ನನ್ ದಾರಿಗೆ ಹೆಂಗ್ ತರಬೇಕು, ಯಾವಾಗ